ವಾವ್, ಈ ಸರ್ವೆ ರಿಪೋರ್ಟ್ ಪ್ರಕಾರ ಕೈ ಪಕ್ಷಕ್ಕೆ 11ರಿಂದ 13 ನಂಬರ್ ಈ ಬಾರಿ ಸಿಗುತ್ತಂತೆ. ಒಂದರ್ಥದಲ್ಲಿ ಕಾಂಗ್ರೆಸ್ನವರಿಗೆ ರಣೋತ್ಸಾಹ ಇದು. ಲೆಟ್ಸ್ ಮೂವ್ ಆನ್. ಅಷ್ಟಕ್ಕೆ ನಿಲ್ಲಲ್ಲ. 11 ಕ್ಷೇತ್ರದಲ್ಲಿ ಕೈಗೆ ಪಾಸಿಟಿವ್ ರಿಪೋರ್ಟ್, 2 ಕ್ಷೇತ್ರದಲ್ಲಿ 50-50. ಏನ್ ಬೇಕಾದ್ರೂ ಆಗ್ಬೋದು. ಬ್ರೇಕಿಂಗ್ ನ್ಯೂಸ್ ನಂಬರ್ 7. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರ ಕೈ ಪಕ್ಷ ಅಭ್ಯರ್ಥಿಗಳು ಫೈನಲೈಸ್ ಆದ್ಮೇಲೆ ನಡೆದಿರುವಂತಹ ಆಂತರಿಕ ಸರ್ವೆ, ಪೊಲೀಸ್ ಇಂಟೆಲಿಜೆನ್ಸ್ ಕಡೆಯಿಂದ ಆಗಿರುವಂತಹ ಸರ್ವೆ. 11ರಿಂದ 13, ಅದರಲ್ಲಿ 11 ಕೈ ಪಕ್ಷಕ್ಕೆ ಪಾಸಿಟಿವ್ ರಿಪೋರ್ಟ್, 2 ಕ್ಷೇತ್ರದಲ್ಲಿ 50-50. ಯಾವುದಪ್ಪ ಅಂದ್ರೆ ಬೀದರ್ ಹಾಗೂ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಕೈ ಮೇಲಾಗುತ್ತೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗುತ್ತಾ? ಹಾಸನದಲ್ಲೂ ಕೂಡ ಈ ಬಾರಿ ಜೆಡಿಎಸ್ ಅನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ನವರಿಗೆ ಅವಕಾಶ ಇದೆ. ರಾಜ್ಯ ಗುಪ್ತಚರ ಇಲಾಖೆಯ ಲೇಟೆಸ್ಟ್ ರಿಪೋರ್ಟ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಹಾಗಾಗಿ ಆ ರಿಪೋರ್ಟ್ ಮೇಲೆ ತಂತ್ರಗಾರಿಕೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ತಿದ್ದಾರೆ. ಲೇಟೆಸ್ಟ್ ರಿಪೋರ್ಟ್ ಅನ್ನು ನೋಡಿ ರಣೋತ್ಸಾಹದಲ್ಲಿದ್ದಾರಂತೆ ಸಿದ್ದರಾಮಯ್ಯನವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ರಿಜಾಯಿನ್ ಆಗ್ತಿದ್ದಾರೆ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ. ವೆಲ್ಕಮ್ ಬ್ಯಾಕ್ ಮಾರುತಿ ಪಾವಗಡ. ಸೊ ಇದುವರೆಗೂ ಒಂದು ಲೆಕ್ಕ, ಇವಾಗಿಂದ ಮತ್ತೊಂದು ಲೆಕ್ಕನಾ ಕಾಂಗ್ರೆಸ್ನವ್ರಿಗೆ? ಹೊಸ ಸ್ಟ್ರಾಟಜಿಲಿ ಏನೇನಾಗುವ ಬದಲಾವಣೆ ಕಾಣಬಹುದು ನಾವು? ಹರೀಶ್ ನಾಗರಾಜ್, ಇವತ್ತಿಂದ ಏನು ನಾಮಪತ್ರ ಅಖಾಡ ಇನ್ನಷ್ಟು ಚುರುಕಾಗ್ತಿರೋದ್ರಿಂದ ಸಹಜವಾಗಿ ಕಳೆದ 1 ತಿಂಗಳ ಹಿಂದೆ 3 ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಸರ್ವೆ ರಿಪೋರ್ಟ್ ಅನ್ನು ಪಡೆದಿದ್ವು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಕೂಡ ಸರ್ವೆ ರಿಪೋರ್ಟ್ ಅನ್ನು ಪಡೆದಿತ್ತು. ಆಗಿದ್ದಂತಹ ಒಂದು ಲೆಕ್ಕಾಚಾರ ಈಗ ಬಂದಿರುವಂತಹ ಒಂದು ಸರ್ವೆ ರಿಪೋರ್ಟ್ ಅಲ್ಲಿ ಭಿನ್ನವಾದಂತಹ ಒಂದು ರಿಪೋರ್ಟ್ ಸಿದ್ದರಾಮಯ್ಯ ಅವರ ಒಂದು ಕೈ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಅಭ್ಯರ್ಥಿ ಆಯ್ಕೆಗೂ ಮೊದಲು ಮಾಡಿದಂತಹ ರಿಪೋರ್ಟ್ ಅಲ್ಲಿ ಕೇವಲ 7ರಿಂದ 9 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದು ಅನ್ನುವಂಥ ಒಂದು ರಿಪೋರ್ಟ್ ಕೆಪಿಸಿಸಿ ಕೈ ಸೇರಿತ್ತ ಹೊತ್ತು. ಹಾಗಾಗಿ ಈ ಬಾರಿನೂ ಕೂಡ 99ರನ್ನ ಹೊರತುಪಡಿಸಿ ಅಂದರೆ 1999ರಲ್ಲಿ ಮಾತ್ರ ಕಾಂಗ್ರೆಸ್ ಅವತ್ತು 18 ಕ್ಷೇತ್ರಗಳನ್ನು ಗೆದ್ದಿತ್ತು. ಅದಾದ ಮೇಲೆ ಬಂದಂತಹ 2004, 9, 14, 13 ಯಾವತ್ತೂ ಕೂಡ 2 ಅಂಕಿಯನ್ನ ದಾಟುವಂತಹ ಒಂದು ಕೆಲಸ ಆಗಿರಲಿಲ್ಲ. ಹೀಗಾಗಿ ಈ ಬಾರಿನೂ ಕೂಡ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಕೈ ಸೇರಿರುವಂತಹ ಗುಪ್ತಚರ ಇಲಾಖೆ ಕೊಟ್ಟಿರುವಂತಹ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಅಭ್ಯರ್ಥಿ ಆಯ್ಕೆ ಆದ ಬಳಿಕ ನಡೆದಂತಹ ಈ ಒಂದು ಸರ್ವೆ ರಿಪೋರ್ಟ್, ಈ ಸರ್ವೆ ರಿಪೋರ್ಟ್ ಅಲ್ಲಿ ಕನಿಷ್ಠ 11ರಿಂದ 13 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ನಿರಾಯಾಸವಾಗಿ ಗೆಲ್ಲಬಹುದು ಅನ್ನುವಂಥದ್ದು. ಇನ್ನು 2 ಕ್ಷೇತ್ರಗಳಲ್ಲಿ ಹಾಸನ ಮತ್ತೆ ಹಾವೇರಿ ಅಂತೂ ಬಹಳಷ್ಟು ಕುತೂಹಲಕಾರಿಯಾದಂತಹ ಒಂದು ಫಲಿತಾಂಶ ಬರಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲೂ ಚರ್ಚೆ ಇದೆ, ಕಾಂಗ್ರೆಸ್ ಅಲ್ಲೂ ಕೂಡ ಚರ್ಚೆ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾವತ್ತೂ ಕೂಡ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿರ್ಲಿಲ್ಲ. ಬೇರೆಯವರು ಬಹಳಷ್ಟು ಸರ್ಕಸ್ ಅನ್ನ ಮಾಡಿದ್ರು. ಅದರಲ್ಲೂ ಕುರುಬ ಸಮುದಾಯ ಹೆಚ್ಚಾಗಿದೆ, ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನ ಈಶ್ವರಪ್ಪ ಅವರು ತಮ್ಮ ಪುತ್ರನ ಪರವಾಗಿ ಲಾಬಿಯನ್ನು ಕೂಡ ಮಾಡಿದ್ರು. ಅದಲ್ಲದೆ ಅಲ್ಲಿನ ಮಾಜಿ ಸಚಿವರಾದಂತಹ BC ಪಾಟೀಲ್ ಸೇರಿದಂತೆ ಹಲವರು ಆಕಾಂಕ್ಷಿಗಳಿದ್ರು. ಇದನ್ನ ಹೊರತುಪಡಿಸಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿರುವಂತದ್ದು, ಜೊತೆಗೆ ಹೊಸ ಮುಖಕ್ಕೆ ಕಾಂಗ್ರೆಸ್ ಅವರು ಮಣೆ ಹಾಕಿರುವಂತದ್ದು. ಅದರಲ್ಲೂ ಇಬ್ಬರಿಗೂ ಕೂಡ ಒಂದೇ ಸಮುದಾಯಕ್ಕೆ. ಕಾಂಗ್ರೆಸ್ ಅಲ್ಲಿ ಒಂದು ಸಂಪ್ರದಾಯ ಇತ್ತು, ಹಾವೇರಿಯಲ್ಲಿ ಮುಸ್ಲಿಂ ಸಮುದಾಯ ಇರೋದ್ರಿಂದ ಪ್ರತಿ ಬಾರಿನೂ ಕೂಡ ಸಲೀಂ ಅಹಮದ್ ಅವರಿಗೆ ಕಳೆದ 3 ಚುನಾವಣೆಯಲ್ಲಿ ಸಲೀಂ ಅಹಮದ್ ಅವರಿಗೆ ಟಿಕೆಟ್ ಕೊಡುವಂತ ಒಂದು ಕೆಲಸ ಆಗಿತ್ತು. ಹೀಗಾಗಿ ಅಲ್ಲಿ ಹಾವೇರಿಯಲ್ಲಿ ಅಭ್ಯರ್ಥಿ ಮುಖ್ಯ ಆಗ್ತಿರ್ಲಿಲ್ಲ. ಅವತ್ತು ಮುಸ್ಲಿಂ ವರ್ಸಸ್ ಹಿಂದೂ ಅನ್ನುವಂತ ಒಂದು ರೀತಿಯಲ್ಲಿ ಚುನಾವಣೆ ಆಗ್ತಾ ಇತ್ತು. ಸಹಜವಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಕೂಡ ಕಾರಣ ಆಗಿತ್ತು. ಆದ್ರೆ ಈ ಬಾರಿ ಲಿಂಗಾಯತ ಸಮುದಾಯದಿಂದ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾರೆ, ಅದೇ ಸಮುದಾಯದಿಂದ ಬಿಜೆಪಿ ಅಭ್ಯರ್ಥಿ ಕೂಡ ಇರುವಂತದ್ದು. ಹೀಗಾಗಿ 50-50 ಚಾನ್ಸ್ ಅಲ್ಲಿ ಹಾವೇರಿ ಇದೆ ಅನ್ನುವಂಥದ್ದು. ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬಿಜೆಪಿಯ ಪ್ರೀತಮ್ ಗೌಡ ಹಾಗೂ ಅವರ ಬಣ ಕೆಲಸ ಮಾಡ್ತಿದೆ ಅನ್ನುವಂಥ ಒಂದು ಸ್ಟ್ರಾಂಗ್ ರಿಪೋರ್ಟ್ ಸಿಕ್ಕಿರುವಂಥದ್ದು. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಫೋಕಸ್ ಮಾಡುವಂತಹ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸರ್ವೆ ರಿಪೋರ್ಟ್ ಕೈ ಸೇರಿದ ಬಳಿಕ ಅವ್ರಿಗೂ ಕೂಡ ಒಂದಷ್ಟು ರಾಜಕೀಯ ಉತ್ಸಾಹ ಜಾಸ್ತಿ ಆಗಿರ್ಬೋದು, ಲೋಕಸಭಾ ಚುನಾವಣೆ ಉತ್ಸಾಹ ಜಾಸ್ತಿ ಆಗಿರ್ಬೋದು, ಪ್ರಚಾರದ ಉತ್ಸಾಹವೂ ಕೂಡ ಜಾಸ್ತಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ
ಸಿಂಗಲ್ ಡಿಜಿಟ್ಗೆ ಬರ್ತೀವಿ ಅಂತ ಮಾಹಿತಿ ಸಿಕ್ಕಂತ ಒಂದೇ ತಿಂಗಳಲ್ಲಿ ಈ ರೀತಿಯಾಗಿ ಡಬಲ್ ಡಿಜಿಟ್ ಪಡಿಬಹುದು ಅನ್ನುವಂತ ಒಂದು ರಿಪೋರ್ಟ್ ಸಿಕ್ಕಿರೋದ್ರಿಂದ ಸಹಜವಾಗಿ ಬಿಜೆಪಿ ಅವರು ಮಾಡ್ಕೊಂಡಿರುವಂತಹ ಕೆಲವೊಂದಷ್ಟು ಎಡವಟ್ಟುಗಳು, ಆ ಬಿಜೆಪಿಯ ಆಂತರಿಕ ಕಚ್ಚಾಟ, ಕಾಂಗ್ರೆಸ್ ಅಲ್ಲೂ ಕೂಡ ಆಂತರಿಕ ಕಚ್ಚಾಟ ಇಲ್ಲ ಅಂತ ಹೇಳ್ತಿಲ್ಲ, ಅದನ್ನ ಸಮಸ್ಯೆ ಬಗೆಹರಿಸಿಕೊಂಡು ಅದನ್ನ ಪೊಲಿಟಿಕಲ್ ಗೇನ್ ಆಗಿ ರಾಜಕೀಯ ಚುನಾವಣಾ ಫಲಿತಾಂಶದ ಗೇನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ರಿಪೋರ್ಟ್ ರಾಜಕೀಯ ಉತ್ಸಾಹ ಹೆಚ್ಚಾಗಿ ತುಂಬಿರಬಹುದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.